ಹಾಯ್ ಎವ್ರಿವನ್. ಈ ಲಂಚ್ ಪ್ಲೇಟನ್ನು ರೆಡಿ ಮಾಡೋಣ ವೆರಿ ಸ್ಪೆಷಲಾಗಿ ಬೀಟ್ರೂಟ್ ರಾಯ್ತ ಮತ್ತು ಕೋಸಂಬರಿನ. ಬೀಟ್ರೂಟ್ ರಾಯ್ತ ಮಾಡೋಕ್ಕೆ ಒಂದು ಬೀಟ್ರೂಟ್ನ ಚಿಲ್ಕ ತೆಗೆದು ಎರಡು ಕಟ್ ಮಾಡಿಕೊಂಡು ಅದನ್ನು ಒಂದು ಕುಕ್ಕರ್ನಲ್ಲಿ 2 ವಿಸಿಲ್ ಆಗೋವರೆಗೂ ಇಟ್ಕೋಬೇಕು. 2 ವಿಸಿಲ್ ಆದ ನಂತರ ತೆಗೆದು ಸುಡ್ತಾ ಇರೋ ಬೀಟ್ರೂಟ್ನ ತಣ್ಣೀರಲ್ಲಿ ಹಾಕ್ಕೊಂಡು ಒಂದು ಬೌಲ್ನಾಗ ಸೈಡಿಗೆ ಇಟ್ಕೊಂಡು ನಂತರ ಗ್ರೇಟ್ ಮಾಡ್ಕೋಬೇಕು. ಗ್ರೇಟ್ ಮಾಡ್ಕೊಂಡಿರೋಂಥ ಬೀಟ್ರೂಟ್ನ ಒಂದು ಬೌಲ್ನಾಗ ಹಾಕಬೇಕು. ಅದ್ರಾಗ 1 ಕಪ್ ಮೊಸರು ಹಾಕಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ತಡ್ಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದ್ರಾಗ ಸಾಸಿವೆ ಹಾಕಬೇಕು ಮತ್ತು ಕರಿಬೇವನ್ನು ಹಾಕಬೇಕು. ಈಗ ತಡ್ಕ ರೆಡಿಯಾಗಿ ಅದರೊಳಗೆ ಹಾಕಬೇಕು. ಈಗ ಬೀಟ್ರೂಟ್ ರಾಯ್ತ ಇಸ್ ರೆಡಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಫಿನಿಶ್ ಅಪ್ ಮಾಡಿಬಿಡ್ರಿ. ಈಗ ಕೋಸಂಬರಿ ಮಾಡೋಣ. ಕೋಸಂಬರಿ ಮಾಡ್ಕೊಳಕ್ಕೆ ಒಂದು ಕುಕುಂಬರ, ಕ್ಯಾರೆಟ್, ಆನಿಯನ್, ಟೊಮೆಟೊ, 1 ಕಪ್ ಕರ್ಡ್ ಮತ್ತು ಕೊತ್ತಂಬರಿ, ಸಾಲ್ಟ್ ಮತ್ತು ಸ್ವಲ್ಪ ಶುಗರ್ ಬೇಕು. ಗ್ರೇಟ್ ಮಾಡ್ಕೊಂಡಿರುವಂಥ ಕುಕುಂಬರ್, ಕ್ಯಾರೆಟ್, ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ ಮತ್ತು ಟೊಮೆಟೊನ ಒಂದು ಬೌಲ್ನಾಗ ಹಾಕಿ ಅದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ 1 ಕಪ್ ಮೊಸರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಚಿಲ್ಲಿ ಕಟ್ ಮಾಡ್ಕೊಂಡು ಹಾಕ್ರಿ, ಗ್ರೀನ್ ಚಿಲ್ಲಿನ. ಆಯಿತು. ಈಗ ಕೋಸಂಬರಿ ಈಸ್ ರೆಡಿ. ಈಗ ಲಂಚ್ ಪ್ಲೇಟನ್ನು ಸರ್ವ್ ಮಾಡೋಣ. ನಾನಿಲ್ಲಿ ಬೀಟ್ರೂಟ್ ಚಪಾತಿ ಮಾಡಿದ್ದೆ. ಬೀಟ್ರೂಟ್ ರಾಯ್ತ, ಕೋಸಂಬರಿ, ಹೀರೆಕಾಯಿ ಪಲ್ಯ, ಬದ್ನೆಕಾಯಿ ಪಲ್ಯ ಮತ್ತು ರೈಸ್. ಇದು ನಮ್ಮ ಇವತ್ತಿನ ಲಂಚ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.